ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ವ್ಯಾಪಾರ ಕೇಂದ್ರಗಳಲ್ಲಿ ಆಹಾರ ಖಾತೆ ಅಧಿಕಾರಿಗಳ ವ್ಯಾಪಕ ದಾಳಿ, ತಪಾಸಣೆ, ಭಾರೀ ಅವ್ಯವಹಾರ ಪತ್ತೆ. ಗುಜರಾತ್ ಮಾದರಿಯಲ್ಲಿ ಸಂಪೂರ್ಣ ಮದ್ಯ ನಿಷೇಧಕ್ಕೆ ಕೇರಳದ ಕಾಂಗ್ರೆಸ್ಸಿಗರು ತಯಾರಾಗಬೇಕೆಂದು ಮೋರ್ಚಾ ರಾಷ್ಟ್ರೀಯ ಮುಖಂಡ ವಿಕಾಸ್ ರಾವ್ ಕರೆ. ಯುವ ಮೋರ್ಚಾದಿಂದ ಮದ್ಯ ವಿರುದ್ಧ ಒಕ್ಕೂಟ. ಮಂಗಲ್ಪಾಡಿ ಕಟ್ಟಡ ಪರವಾನಿಗೆ ಅವ್ಯವಹಾರ, ಪಂಚಾಯತ್ ಬೊಕ್ಕಸಕ್ಕೆ ಭಾರೀ ನಷ್ಟ ತಂದಿದ್ದ ಆಡಳಿತ ಸಮಿತಿ ವಿರುದ್ಧ ರೋಷ, ಸಿಪಿಎಂ ಹೋರಾಟಕ್ಕೆ. ಸುದ್ದಿಗಳು ವಿವರವಾಗಿ. ಜಿಲ್ಲೆಯ ವ್ಯಾಪಾರ ಕೇಂದ್ರಗಳಲ್ಲಿ ನಾಗರಿಕ ಆಹಾರ ಪೂರೈಕಾ ಅಧಿಕಾರಿಗಳು ವ್ಯಾಪಕ ತಪಾಸಣೆ ಕೈಗೊಂಡು ಭಾರೀ ಅವ್ಯವಹಾರಗಳನ್ನು ಪತ್ತೆ ಹಚ್ಚಿದ್ದಾರೆ. ಜಿಲ್ಲೆಯ ರೇಷನ್, ರಕಂ, ಚಿಲ್ಲರೆ ವ್ಯಾಪಾರ ಕೇಂದ್ರಗಳಲ್ಲಿ, ಅಡುಗೆ ಅನಿಲ ವಿತರಣಾ ಕೇಂದ್ರ ಹಾಗೂ ಸಾರ್ವತ್ರಿಕ ಮಾರುಕಟ್ಟೆಯಲ್ಲಿ ವ್ಯಾಪಕ ದಾಳಿ ಕೈಗೊಳ್ಳಲಾಗಿದೆ. ಗುರುವಾರ ನಡೆಸಲಾದ ಯೋಜಿತ ತಪಾಸಣೆ ಕಾರ್ಯಾಚರಣೆಯಲ್ಲಿ ಮಿಕ್ಕ ಕೇಂದ್ರಗಳಲ್ಲೂ ಅವ್ಯವಹಾರ ಪತ್ತೆ ಹಚ್ಚಿರುವುದಾಗಿ ಜಿಲ್ಲಾ ನಾಗರಿಕ ಆಹಾರ ಪೂರೈಕಾಧಿಕಾರಿ ತಿಳಿಸಿದ್ದಾರೆ. 5 ರಕಂ ವ್ಯಾಪಾರ ಕೇಂದ್ರ, 9ರಷ್ಟು ಚಿಲ್ಲರೆ ವ್ಯಾಪಾರ ಕೇಂದ್ರ, 3 ಅಡುಗೆ ಅನಿಲ ವಿತರಣಾ ಕೇಂದ್ರ ಹಾಗೂ 8ರಷ್ಟು ಸಾರ್ವಜನಿಕ ಮಾರುಕಟ್ಟೆಗಳಲ್ಲಿ ತಪಾಸಣೆ ನಡೆಸಲಾಗಿದೆ. ಕಾಸರಗೋಡು ಪಡುವಡಕದಲ್ಲಿರುವ ಅಡುಗೆ ಅನಿಲ ವಿತರಣಾ ಕೇಂದ್ರವು ಕಾರ್ಯಾಚರಣೆ ವೇಳೆ ಮುಚ್ಚಲ್ಪಟ್ಟಿತ್ತು. ಇದರಿಂದಾಗಿ ಇಲ್ಲಿ ಗುರುವಾರ ಪರಿಶೋಧನೆ ನಡೆಸಲು ಸಾಧ್ಯವಾಗಿಲ್ಲ. ಮುಂದಿನ ದಿನಗಳಲ್ಲಿ ಈ ಕೇಂದ್ರಕ್ಕೆ ಮತ್ತೆ ದಾಳಿ ಕೈಗೊಳ್ಳುವುದಾಗಿ ಅಧಿಕೃತರು ತಿಳಿಸಿದ್ದಾರೆ. ಜಿಲ್ಲಾ ನಾಗರಿಕ ಆಹಾರ ಪೂರೈಕಾಧಿಕಾರಿ ಎನ್ ಬಿಂದ್ರಾ, ತಾಲೂಕು ಆಹಾರ ಪೂರೈಕಾಧಿಕಾರಿಗಳಾದ ಕೆ ವೇಣುಗೋಪಾಲ್ ನಾಯರ್, ಎಎಂ ಪ್ರದೀಪ್ ಕುಮಾರ್ ಮೊದಲಾದವರು ನೇತೃತ್ವ ನೀಡಿದರು. ಮದ್ಯ ವಿಪತ್ತು ವಿರುದ್ಧ ಭಾಷಣ ಮಾಡುವ ಕಾಂಗ್ರೆಸ್ ನಾಯಕರಿಗೆ ನೈಜ ಕಾಳಜಿ ಇದ್ದಲ್ಲಿ ಗುಜರಾತ್ ಅನ್ನು ಮಾದರಿಯನ್ನಾಗಿಸಿ ಕೇರಳದಲ್ಲಿ ಸಂಪೂರ್ಣ ಮದ್ಯ ನಿಷೇಧ ಕಾರ್ಯಗತಗೊಳಿಸಲು ತಯಾರಾಗಬೇಕೆಂದು ಯುವ ಮೋರ್ಚಾ ರಾಷ್ಟ್ರೀಯ ಕಾರ್ಯದರ್ಶಿ ವಿಕಾಸ್ ರಾವ್ ಪುತ್ತೂರು ಸವಾಲೆಸೆದಿದ್ದಾರೆ. ಯುವ ಮೋರ್ಚಾ ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ನಗರದ ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ ಸಂಘಟಿಸಲಾದ ಮದ್ಯ ವಿರುದ್ಧ ಒಕ್ಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಓಣಂ ಕಾಲದಲ್ಲಿ ರಾಜ್ಯದಲ್ಲಿ ಮದ್ಯ ನಿಷೇಧ ಏರ್ಪಡಿಸಲು ಸರ್ಕಾರ ತಯಾರಾಗಬೇಕೆಂದು ಅವರು ಆಗ್ರಹಿಸಿದರು. ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ರಾಷ್ಟ್ರ, ಕಾಂಗ್ರೆಸ್ ಮುಕ್ತ ಭಾರತದ ಕಲ್ಪನೆ ನರೇಂದ್ರ ಮೋದಿ ಅವರು ಕಂಡಿದ್ರು. ಇವತ್ತು ಕೇರಳದಲ್ಲಿ ಯುವ ಮೋರ್ಚಾದ ಕಾರ್ಯಕರ್ತರಾಗಿ ನಾವು ಮಾದಕ ದ್ರವ್ಯ ಮುಕ್ತ ಕೇರಳದ ಕನಸನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಕೇರಳದಲ್ಲಿ ಮಾದಕ ದ್ರವ್ಯ ಯಾವ ಪ್ರಮಾಣದಲ್ಲಿ ತಲುಪಿದೆ ಅಂತ ಹೇಳಿದ್ರೆ ಕೇವಲ ಯುವಕರ ದಿಕ್ಕು ತಪ್ಪಿಸ್ತಾ ಇಲ್ಲ, ಇದು ಭಯೋತ್ಪಾದನೆಗೆ ಪರೋಕ್ಷವಾದಂತ ಬೆಂಬಲ ಕೊಡ್ತಾ ಇದೆ. ಇವತ್ತು ಆಫ್ರಿಕಾದಂತ ರಾಷ್ಟ್ರಗಳಲ್ಲಿ ಭಯೋತ್ಪಾದನೆಗೆ ಮೂಲ ಮಾದಕ ದ್ರವ್ಯ ವಸ್ತುಗಳ ಸಾಗಾಟ, ಮಾರಾಟ. ಅಫ್ಘಾನಿಸ್ತಾನಲ್ಲಿ ಬೆಳೆಯುವಂತ ಹಿರೋಯಿನ್ಗಳು, ಅಫ್ಘಾನಿಸ್ತಾನದಲ್ಲಿ ಬೆಳೆಯುವಂತ ಗಾಂಜಾ ಪದಾರ್ಥಗಳು ಭಾರತದಲ್ಲಿ ಸೇಲ್ ಆಗ್ತಾ ಇವೆ. ಪಾಕಿಸ್ತಾನದಲ್ಲಿ ಬೆಳೆಯುವಂತ ಮಾದಕ ದ್ರವ್ಯಗಳು ಕೇರಳದ ಮಲ್ಲಪುರಂ ಪೋರ್ಟ್ಗಳಲ್ಲಿ ಬರ್ತಾ ಇದೆ. ಇದರ ವಿರುದ್ಧ ಧ್ವನಿ ಎತ್ತಬೇಕಾಗಿರೋದು ಯುವ ಮೋರ್ಚಾದ ಕಾರ್ಯಕರ್ತರಾದ ನಮ್ಮ ಕರ್ತವ್ಯ. ಜಿಲ್ಲಾಧ್ಯಕ್ಷ ಪಿಆರ್ ಸುನಿಲ್ ಅಧ್ಯಕ್ಷತೆ ವಹಿಸಿದರು. ಶಿವಗಿರಿ ಮಠದ ಸ್ವಾಮಿ ಪ್ರೇಮಾನಂದ, ಬಿಜೆಪಿ ಜಿಲ್ಲಾಧ್ಯಕ್ಷ ಸುರೇಶ್ ಕುಮಾರ್ ಶೆಟ್ಟಿ, ಕಾರ್ಯದರ್ಶಿ ಎಸ್ ಕುಮಾರ್, ಯುವ ಮೋರ್ಚಾ ರಾಜ್ಯ ಕೋಶಾಧಿಕಾರಿ ವಿಜಯ್ ಕುಮಾರ್ ರೈ, ಕೆಟಿ ಸುನಿಲ್, ಪ್ರಮೀಳಾ ನಾಯಕ್, ಸ್ನೇಹಲತಾ ಮೊದಲಾದವರು ಮಾತನಾಡಿದರು. ರಾಜೇಶ್ ಕೈಂತಾರ್ ವಂದಿಸಿದರು. ವಿವಿಧ ಬೇಡಿಕೆಗಳನ್ನು ಮುಂದಿರಿಸಿ ಶಿಕ್ಷಕರ ಸಂಘಟನೆಯಾದ ಎಕೆಎಸ್ಟಿಯು ನೇತೃತ್ವದಲ್ಲಿ ಜಿಲ್ಲಾ ಶಿಕ್ಷಣ ಸಹ ನಿರ್ದೇಶಕರ ಕಚೇರಿಗೆ ಜಾಥಾ ನಡೆಸಲಾಯಿತು. ಜಾಥಾ ಹಾಗೂ ಧರಣಿ ಸತ್ಯಾಗ್ರಹದಲ್ಲಿ ಸಂಘಟನೆ ಪದಾಧಿಕಾರಿಗಳಾದ ಹಲವಾರು ಮಂದಿ ಭಾಗವಹಿಸಿದರು. ವಿದ್ಯಾನಗರ ಸರ್ಕಾರಿ ಕಾಲೇಜು ಪರಿಸರದಿಂದ ಹೊರಟ ಜಾಥಾವು ಡಿಡಿಇ ಕಚೇರಿ ಮುಂದೆ ಜಮಾಯಿಸಿತು. ಘೋಷಣೆ ಕೂಗುತ್ತಾ ಮೆರವಣಿಗೆಯಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ಬಳಿಕ ನಡೆದ ಧರಣಿ സത്യാഗ്രഹವನ್ನು സിപിഐ ജില്ലാ സഹ കാര്യദർശി കെ.എസ്. കുര്യാക്കോസ് ഉദ്ഘാടിಸಿದರು. നമ്മുടെ വിദ്യാഭ്യാസത്തെ സംബന്ധിച്ച് ഈ രൂപത്തിൽ മുന്നോട്ട് പോയാൽ എന്താണ് സംഭവിക്കുക എന്നതിനെ സംബന്ധിച്ച് എല്ലാവർക്കും അറിയാവുന്ന കാര്യമാണ്. ഇവിടെ ഇപ്പോൾ എത്തിയപ്പോഴാണ് മറ്റൊരു കാര്യം മനസ്സിലാക്കുന്നത്. മലപ്പുറം ജില്ലയിലെ മുഴുവൻ സ്കൂളുകൾക്കും അവിടുത്തെ വിദ്യാർത്ഥികൾക്കും പാഠപുസ്തകങ്ങൾ കിട്ടിയിരിക്കുന്നു എന്നുള്ളതാണ്. അപ്പോൾ കാസർഗോഡ് ജില്ലയിലെ കുട്ടികൾ പഠിക്കണ്ട എന്നാണോ തീരുമാനിച്ചിരിക്കുന്നത്? പാഠപുസ്തകമില്ലാതെ പഠിക്കാൻ ആർക്കും പറ്റില്ല എന്നുള്ളത് എല്ലാവർക്കും അറിയാവുന്ന കാര്യമാണ്. ആ പാഠപുസ്തകം കാസർഗോഡ് ജില്ലയിലെ പൊതുവിദ്യാഭ്യാസത്തിന് ചേർന്നിട്ടുള്ള കുട്ടികൾക്ക് നിഷേധിച്ചിരിക്കുന്നു എന്ന് പറഞ്ഞാൽ
നമ്മുടെ സംസ്ഥാനം ഭരിക്കുന്ന വിദ്യാഭ്യാസ മന്ത്രി എത്ര വിവേചനമാണ് കാണിക്കുന്നത് എന്ന് നമുക്ക് മനസ്സിലാക്കാം. ಸಂಘಟನೆ ಜಿಲ್ಲಾಧ್ಯಕ್ಷ ಕೆ ನಾರಾಯಣನ್ ಅಧ್ಯಕ್ಷತೆ ವಹಿಸಿದರು. ಜಾಯಿಂಟ್ ಕೌನ್ಸಿಲ್ ರಾಜ್ಯ ನಿರ್ವಾಹಕ ಸದಸ್ಯ ಕೆ ರವೀಂದ್ರನ್, ಎಕೆಎಸ್ಟಿಯು ರಾಜ್ಯ ಉಪಾಧ್ಯಕ್ಷ ವಿಟಿವಿ ಮೋಹನನ್, ಬಿಪಿ ಅಗ್ಗಿತಾಯ, ವಿ ಪ್ರಶಾಂತನ್ ಮೊದಲಾದವರು ಮಾತನಾಡಿದರು. ಪಠ್ಯಪುಸ್ತಕ, ಶಿಕ್ಷಕ ಸಹಾಯ ಇವುಗಳ ವಿತರಣೆಯನ್ನು ಶೀಘ್ರ ಪೂರ್ತಿಗೊಳಿಸಬೇಕು. ಶಿಕ್ಷಕರ ಜಿಲ್ಲಾ ಅಂತರ್ಜಿಲ್ಲಾ ವರ್ಗಾವಣೆ ಕಾರ್ಯಗತಗೊಳಿಸಬೇಕು. ವೇತನ ಪರಿಷ್ಕರಣೆ ಕ್ರಮಗಳನ್ನು ಶೀಘ್ರ ಪೂರ್ತಿಗೊಳಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಮುಷ್ಕರ ನಡೆಸಲಾಗಿತ್ತು. 21ನೆಯ ಎಸ್ಎಸ್ಎಫ್ ಕಾಸರಗೋಡು ಜಿಲ್ಲಾ ಸಾಹಿತ್ಯೋತ್ಸವಕ್ಕೆ ಶನಿವಾರ ಪಳ್ಳತ್ತೂರಿನಲ್ಲಿ ನಾಂದಿಯಾಗುವುದು. ಸಾಯಂಕಾಲ 4 ಗಂಟೆಗೆ ಸ್ವಾಗತ ಸಮಿತಿ ಕೋಶಾಧಿಕಾರಿ ಹಸನ್ ಇಂಬಿಚ್ಚಿಕೋಯ ತಂಗಳ ಧ್ವಜಾರೋಹಣಗೈಯುವುದರೊಂದಿಗೆ ಸಾಹಿತ್ಯೋತ್ಸವಕ್ಕೆ ಚಾಲನೆಯಾಗುವುದು. ಸಿದ್ಧತೆಗಳು ಪೂರ್ತಿಯಾಗಿರುವುದಾಗಿ ಸಂಘಟಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಾಯಂಕಾಲ ಜರುಗುವ ಸಮಾರಂಭದಲ್ಲಿ ಕರ್ನಾಟಕ ನಗರಾಭಿವೃದ್ಧಿ ಸಚಿವ ವಿನಯ್ ಕುಮಾರ್ ಸೊರಕೆ ಉದ್ಘಾಟಿಸಲಿರುವರು. ಸಂಸತ್ ಸದಸ್ಯರಾದ ಪಿ ಕರುಣಾಕರನ್, ನಳಿನ್ ಕುಮಾರ್ ಕಟೀಲ್, ಶಾಸಕ ಕೆ ಕುಂಜಿರಾಮನ್ ಉದುಮಾ ಮೊದಲಾದವರು ಮುಖ್ಯ ಅತಿಥಿಗಳಾಗಿರುವರು. ಎಸ್ವೈಎಸ್ ರಾಜ್ಯ ಕಾರ್ಯದರ್ಶಿ ಕೂತಂಬಾರ ಅಬ್ದುಲ್ ರೆಹಮಾನ್ ದಾರಿಮಿ ಮುಖ್ಯ ಭಾಷಣ ಮಾಡಲಿರುವರು. 2 ದಿನಗಳ ಕಾಲ ನಡೆಯುವ ಸಾಹಿತ್ಯೋತ್ಸವದಲ್ಲಿ ಸಾಹಿತ್ಯ ಸ್ಪರ್ಧೆ, ಮಾಪಿಳೆ ಹಾಡು, ಭಕ್ತಿಗಾನ, ಅರವನ, ದಫ್ ಮುಟ್ಟು, ಭಾಷಾ ಪ್ರವಚನ, ವಿವಿಧ ಭಾಷೆಗಳ ರಚನಾ ಸ್ಪರ್ಧೆ ಸಹಿತ 80 ವಿಧದ ಸ್ಪರ್ಧೆಗಳು ನಡೆಯಲಿರುವು. ವಿವಿಧ ಘಟಕಗಳ ಸ್ಪರ್ಧೆಯಲ್ಲಿ ವಿಜೇತರಾದವರು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ പാൽಗೊಳ್ಳುವುದಾಗಿ ತಿಳಿಸಲಾಗಿದೆ. 23-24 തീയതികളിൽ കാസർഗോഡ് ജില്ലയുടെ കർണാടക അതിർത്തിയോട് ചേർന്ന് നിൽക്കുന്ന പള്ളത്തൂരിൽ വെച്ച് നടക്കുകയാണ്. 21ാമത് സാഹിത്യോത്സവമാണ് പള്ളത്തൂരിൽ വെച്ച് നടക്കാനിരിക്കുന്നത്. സബ് ജൂനിയർ, ജൂനിയർ, സീനിയർ, ഹൈസ്കൂൾ, ഹയർ സെക്കൻഡറി, ക്യാമ്പസ്, ജനറൽ വിഭാഗങ്ങളിലായിട്ട് 85 ഇനങ്ങളിൽ ജില്ലയിലെ 6 ഡിവിഷനുകളിൽ നിന്ന് 1ാം സ്ഥാനം നേടിയ 6 ഡിവിഷൻ സാഹിത്യോത്സവങ്ങളിൽ 1ാം സ്ഥാനം നേടിയ പ്രതിഭകളാണ് ജില്ലാ സാഹിത്യോത്സവത്തിൽ മത്സരിക്കാനെത്തുന്നത്. ಭಾನುವಾರ ಸಾಯಂಕಾಲ ಸಮಾರೋಪ ಸಮಾರಂಭ ನಡೆಯಲಿದ್ದು ಶಾಸಕ ಎನ್ ಎನ್ ಎಲಿಕೊನ್ನು ಮುಖ್ಯ ಅತಿಥಿಗಳಾಗಿರುವರು. ಸುದ್ದಿಗೋಷ್ಠಿಯಲ್ಲಿ ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷ ಅಬ್ದುಲ್ ರಜಾಕ್ ಸಖಾಫಿ, ಜಿಲ್ಲಾ ಕಾರ್ಯದರ್ಶಿ ಜಾಫರ್ ಸಾದಿಲ್ ಸಿಯನ್, ಸ್ವಾಗತ ಸಮಿತಿ ಸಂಚಾಲಕ ಹನೀಫ್ ಸಅದಿ, ಉಮರ್ ಸಖಾಫಿ, ಡಾಕ್ಟರ್ ಸಲಾಹುದ್ದೀನ್ ಆಯೂಬ್ ಮೊದಲಾದವರು ಭಾಗವಹಿಸಿದರು. ಜಿಲ್ಲೆಯ ಕೇಂದ್ರ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಕೇಂದ್ರದ ನೇತೃತ್ವದಲ್ಲಿ ಕೃಷಿಯ ತಾಂತ್ರಿಕತೆ ಹಾಗೂ ಹೊಸ ಆವಿಷ್ಕಾರಗಳ ಕುರಿತಾದ ಕಾರ್ಯಾಗಾರ ಜರುಗಲಿದೆ. ಶುಕ್ರವಾರ ಹಾಗೂ ಶನಿವಾರ ಸಿಪಿಸಿಆರ್ಐ ಆವರಣದಲ್ಲಿ ನಡೆಯುವ ಕಾರ್ಯಾಗಾರದಲ್ಲಿ ತೆಂಗು, ಕಂಗು ಹಾಗೂ ಕೊಕ್ಕೋ ಬೆಳೆಗಳ ಬಗೆಗೆ ತಾಂತ್ರಿಕವಾದ ಪೂರ್ಣ ಮಾಹಿತಿ ಒದಗಿಸಲಾಗುವುದೆಂದು ಸಂಶೋಧನಾ ಕೇಂದ್ರದ ಅಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಿಲ್ಲೆಯ ರೈತರು ಪ್ರಧಾನವಾಗಿ ಅವಲಂಬಿಸುವ ಬೆಳೆಗಳಾದ ತೆಂಗು, ಕಂಗು ಹಾಗೂ ಕೊಕ್ಕೋ ಕುರಿತಾದ ಸರಳ ಕೃಷಿ ವಿಧಾನ ಹಾಗೂ ತಾಂತ್ರಿಕ ಸೌಲಭ್ಯ ಕಲ್ಪಿಸಲು ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಅಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ഒരു നാഷണൽ കോൺഫറൻസ് സിപിസിആർഐയിൽ നടത്തുന്നത് നാളെയും മറ്റന്നാൾ 22, 23 തീയതികളിൽ. നാളെ രാവിലെ 10:30 മണിക്കാണ് ഇനോഗ്രൽ സെഷൻ. ഈ സെഷന് അധ്യക്ഷത വഹിക്കുന്നത് ഡോക്ടർ KV അഹമ്മദ് ബാവപ്പ, സിപിസിആർഐയുടെ സ്ഥാപക ഡയറക്ടറാണ്. ഇനോഗ്രേറ്റ് ചെയ്യുന്നത് ശ്രീ TK ജോസ് IAS, ചെയർമാൻ കോക്കനട്ട് ഡെവലപ്മെൻറ്റ് ബോർഡ്. അതിൽ ഗസ്റ്റ് ഓഫ് ഓണറായിട്ട് ഡോക്ടർ KV പീറ്റർ, നമ്മുടെ ഫോർമർലി വൈസ് ചാൻസലർ കേരള അഗ്രികൾച്ചർ യൂണിവേഴ്സിറ്റി. ಕಾಸರಗೋಡು ಕೇಂದ್ರ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಜಾರ್ಜ್ ವಿ ಥಾಮಸ್, ಡಾಕ್ಟರ್ ಮುರಳೀಧರನ್, ಡಾಕ್ಟರ್ ತಂಬಾನ್, ಶ್ಯಾಮ್ ಪ್ರಸಾದ್ ಮೊದಲಾದವರು ಉಪಸ್ಥಿತರಿದ್ದರು. ಕಾಸರಗೋಡು ಸೇವಾ ಸಹಕಾರಿ ಬ್ಯಾಂಕಿನ ನೇತೃತ್ವದಲ್ಲಿ ಕಾಸರಗೋಡು ನಗರಸಭಾ ವ್ಯಾಪ್ತಿಯಲ್ಲಿ SSLC+2 ತರಗತಿಗಳಲ್ಲಿ ಅತ್ಯಧಿಕ ಅಂಕ ಗಳಿಸಿದ ತಲಾ ಓರ್ವ ವಿದ್ಯಾರ್ಥಿಯರನ್ನು ನಗದು ಪಾರಿತೋಷಕವನ್ನಿತ್ತು ಗೌರವಿಸಲಾಯಿತು. ಬುಧವಾರ ಸಾಯಂಕಾಲ ಬ್ಯಾಂಕ್ ಸಮಾವೇಶ ಹಾಲ್ನಲ್ಲಿ ಕಾರ್ಯಕ್ರಮ ಜರುಗಿತು. ಬ್ಯಾಂಕ್ ಅಧ್ಯಕ್ಷ ಎಸ್ ಉದಯಕುಮಾರ್ ಪ್ರತಿಭಾ ಪುರಸ್ಕಾರ ವಿತರಿಸಿದರು. കാസർഗോഡ് സർവീസ് ബാങ്കിനെ സംബന്ധിച്ചിടത്തോളം കുട്ടികളെ സഹായിക്കുക എന്നുള്ളത് വളരെ സന്തോഷകരമായ കാര്യമായിട്ടാണ് കാണുന്നത്. തുടർച്ചയായി അങ്ങോട്ടുള്ള വർഷങ്ങളിലും ഇതേപോലെ തന്നെ എല്ലാ സ്കൂളുകളിലെയും പ്രധാനപ്പെട്ട ഏറ്റവും നല്ല മാർക്കുവാങ്ങി ജീവിക്കുന്ന കുട്ടികൾക്ക് സമ്മാനം കൊടുക്കാനാണ് തീരുമാനിച്ചത്.
ಉಪಾಧ್ಯಕ್ಷ ಕೆ ಭಾಸ್ಕರನ್ ಅಧ್ಯಕ್ಷತೆ ವಹಿಸಿದರು. ಕಾರ್ಯದರ್ಶಿ ಪಿ ವಿಜಯನ್, ಎಂ ಸುಮತಿ, ಕೃಷ್ಣನ್ ನಾಯರ್, ಬಿ ಮೋಹನನ್, ಲತಿಕಾ ಟೀಚರ್ ಮೊದಲಾದವರು ಮಾತನಾಡಿದರು. ಅಮಾನ್ಯ ಚೆಕ್ ಪ್ರಕರಣದಲ್ಲಿ ಆರೋಪಿಯನ್ನು ನಿರಪರಾಧಿ ಎಂದು ಘೋಷಿಸಿ ನ್ಯಾಯಾಲಯ ತೀರ್ಪಿತ್ತಿದೆ. ಬದಿಯಡ್ಕ ನಿವಾಸಿ ಸಫರುಲ್ಲಾ ಹಾಜಿ ಆರೋಪ ಮುಕ್ತರಾದವರು. ಭೂ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ತನಗೆ ಅಮಾನ್ಯ ಚೆಕ್ ನೀಡಿ ವಂಚಿಸಿರುವುದಾಗಿ ಆಲಂಪಾಡಿಯ ಮೊಹಮ್ಮದ್ ಹನೀಫಾ ಎಂಬವರು ದೂರು ನೀಡಿದ್ದರು. ಪ್ರಕರಣವನ್ನು ಆಲಿಸಿ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ಕಾಸರಗೋಡು ಹೆಚ್ಚುವರಿ ಜಿಲ್ಲಾ ಹಾಗೂ ವಿಭಾಗೀಯ ನ್ಯಾಯಾಲಯವು ಸಫರುಲ್ಲಾ ಹಾಜಿಯನ್ನು ನಿರಪರಾಧಿ ಎಂದು ಘೋಷಿಸಿದೆ. ಆಶ್ರಯ ಚಾರಿಟೇಬಲ್ ಸಂಸ್ಥೆಗೆ ಪೊಯ್ನಾಚಿಯಲ್ಲಿ ಆರಂಭಿಸುವ ಭವನ ಕಟ್ಟಡದ ಉದ್ಘಾಟನೆ ಶನಿವಾರ ಅಪರಾಹ್ನ ಜರಗಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಆಶ್ರಯದಾತರಿಲ್ಲದ ಅನಾಥರಿಗೆ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ಕೆಲಸ ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ಕಾಸರಗೋಡಿನ ಪೊಯ್ನಾಚಿಯಲ್ಲಿ ನೂತನ ಆಶ್ರಯ ಭವನ ತೆರೆಯಲಿದ್ದು ಶನಿವಾರ ಅಪರಾಹ್ನ 1:30ಕ್ಕೆ ಸಂಸತ್ ಸದಸ್ಯ ಪಿ കരുണാകരൻ ഉദ്ഘാടിಸಲಿದ್ದಾರೆಂದು പദാധികാരികൾ ತಿಳಿಸಿದರು. ഞങ്ങളൊക്കെ പല റൂമുകളിലൊക്കെ താമസിച്ചുകൊണ്ടിരിക്കുമ്പോൾ പരസ്പരം അങ്ങോട്ടും ഇങ്ങോട്ടും ബന്ധപ്പെട്ടുകൊണ്ട് ഇങ്ങനെയുള്ള അഭിപ്രായങ്ങൾ തമ്മിൽ പറഞ്ഞുകൊണ്ട് ആണ് ഈ കൂട്ടായ്മ രൂപീകരിക്കുവാൻ സാധിച്ചത്. മഞ്ചേശ്വരം മുതൽ തൃക്കരിപ്പൂർ വരെയുള്ള മെമ്പർമാരെ ഉൾപ്പെടുത്തിക്കൊണ്ട് ഏകദേശം 2,000-3,000 മെമ്പർമാരെ ഉൾപ്പെടുത്തിക്കൊണ്ടുള്ള ഒരു സംഘടനയാണ് ആശ്രയ ചാരിറ്റബിൾ ട്രസ്റ്റ്. ಬಳಿಕ ಶಿಂಗಾರಿ ಮೇಳ, ಹುಲಿವೇಷ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸಂಸ್ಥೆ ಅಧ್ಯಕ್ಷ ಬಿ ನಾರಾಯಣ ನಾಯರ್, ಅರಂಬಂಗಾನ ಶಶಿಧರನ್ ಕಾಟಿಪಾರ, ಮಾಧವನ್ ಕೆ ಅನಿಂಜ, ಶ್ರೀಜಿತ್ ಮೈಚ, ಕೆ ದಾಮೋದರನ್ ನಾಯರ್ ಮೊದಲಾದವರು ವಾರ್ತಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕಟ್ಟಡಗಳಿಗೆ ಪರವಾನಗಿ ನೀಡಿ ಪಂಚಾಯತಿಗೆ ಆದಾಯ ನಷ್ಟ ತಂದಿದ್ದ ಆಡಳಿತ ಸಮಿತಿ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಸಿಪಿಎಂ ಹೋರಾಟಕ್ಕೆ. ಪಕ್ಷದ ಮಂಗಲ್ಪಾಡಿ ವಲಯ ಸಮಿತಿ ನೇತೃತ್ವದಲ್ಲಿ ಪಂಚಾಯತ್ ಕಚೇರಿಗೆ ಪ್ರತಿಭಟನಾ ಮಾರ್ಚ್ ನಡೆಸಲಾಯಿತು. ಮಂಗಲ್ಪಾಡಿ ಪಂಚಾಯತಿನ ಆಡಳಿತ ಸಮಿತಿಯು ಕಟ್ಟಡಗಳಿಗೆ ಪರವಾನಗಿ ನೀಡಿದ ಕ್ರಮದಲ್ಲಿ ಭಾರೀ ಲೋಪ ಕಂಡು ಬಂದಿದ್ದು ಪಂಚಾಯತ್ ಬೊಕ್ಕಸಕ್ಕೆ ಆರ್ಥಿಕ ನಷ್ಟ ಉಂಟಾಗಿದೆ. ಇದರ ಹೊಣೆ ಹೊತ್ತು ಆಡಳಿತ ಸಮಿತಿ ತಕ್ಷಣ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಕೈಗೊಂಡಿತ್ತು. ಪ್ರತಿಭಟನಾ ಮುಷ್ಕರವನ್ನು ಪಕ್ಷದ ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಬಿ ಜನಾರ್ದನ್ ಉದ್ಘಾಟಿಸಿದರು. മംഗൽപാടി പഞ്ചായത്ത് കഴിഞ്ഞ ഏതാനും വർഷങ്ങളിലായി നടന്നുകൊണ്ടിരിക്കുന്ന അഴിമതിയുടെ വല്ലാത്ത കഥയാണ് ലോക്കൽ ഫണ്ട് ഓഡിറ്റ് നമ്മുടെ മുമ്പാകെ എത്തിച്ചിരിക്കുന്നത്. പ്രത്യേകിച്ച് തദ്ദേശ സ്വയംഭരണ സ്ഥാപനങ്ങളുടെ കണക്കുകൾ വ്യത്യസ്തങ്ങളായ ഏജൻസികൾ ഓഡിറ്റ് ചെയ്യുന്നുണ്ട്. അതിലൊരു പ്രധാനപ്പെട്ട സംവിധാനമാണ് ലോക്കൽ ഫണ്ട് ഓഡിറ്റ്. ವಲಯ ಸಮಿತಿ ಅಧ್ಯಕ್ಷ ಫಾರೂಕ್ ಶಿರಿಯಾ ಅಧ್ಯಕ್ಷತೆ ವಹಿಸಿದರು. ಕೆಆರ್ ಜಯಾನಂದ, ಪ್ರವೀಣ್ ಕನ್ನಾಟಿಪಾರೆ, ರಫೀಕ್ ಸೋಂಕಾಲ್, ಪಂಚಾಯತ್ ಸದಸ್ಯರಾದ ಆಲಿಕುಂಜಿ, ಸುಜಾತ ಮೊದಲಾದವರು ಮಾತನಾಡಿದರು. ಬಸ್ಸು ಸಿಬ್ಬಂದಿಗಳಿಗೆ ಹಲ್ಲೆಗೈದ ಪ್ರಕರಣ ದಾಖಲಾಗಿದೆ. ಹಲ್ಲೆಯಿಂದಾಗಿ ಖಾಸಗಿ ಬಸ್ ನೌಕರರಾದ ಪಿ ಜಿಶಾದ್ ಹಾಗೂ ಬಾಲಕೃಷ್ಣ ಗಾಯಗೊಂಡಿದ್ದು ಇವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬುಧವಾರ ಬಸ್ಸು ಕಾಸರಗೋಡಿಗೆ ಬರುತ್ತಿದ್ದ ವೇಳೆ ನಾಯಮ್ಮಾರ ಮೂಲೆ ಬಳಿ ಬೈಕಿನಲ್ಲಿ ತಲುಪಿದ ತಂಡ ಇವರನ್ನು ಹಲ್ಲೆಗೈದಿರುವುದಾಗಿ ದೂರಿನಲ್ಲಿ ತಿಳಿಸಲಾಗಿದೆ. ವಿದ್ಯಾರ್ಥಿಗಳನ್ನು ಬಸ್ಸಿಗೆ ಹತ್ತಿಸಲಿಲ್ಲವೆಂಬ ಆರೋಪವೊಡ್ಡಿ ಹಲ್ಲೆಗೈಯಲಾಯಿತೆಂದು ಪ್ರಾಥಮಿಕ ವಿಚಾರಣೆಯಿಂದ ಪೊಲೀಸರಿಗೆ ತಿಳಿದು ಬಂದಿದ್ದು ತನಿಖೆ ಕೈಗೊಂಡಿದ್ದಾರೆ. ಭರತನಾಟ್ಯ ಪ್ರವೀಣ ಅನಯ ವಸುಧಾ ಬೋಳಾರ್ ಅವರ ನೃತ್ಯ ಪ್ರದರ್ಶನ ಜರುಗಲಿದೆ. ಶನಿವಾರ ನಗರದ ಬೀರಂತಬೈಲಿನ ಲಲಿತ ಕಲಾ ಸದನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನೃತ್ಯಗಾರ್ತಿ ಚಿತ್ರಕಲಾ ಬೋಳಾರ್ ಅವರ ಪುತ್ರಿ ಅನಯ ವಸುಧಾ ಅವರು ಸಣ್ಣಂದಿನಿಂದಲೇ ಭರತನಾಟ್ಯ ಪ್ರಾವೀಣ್ಯೆಯಾಗಿದ್ದರು. ಇವರ ನಾಟ್ಯವನ್ನು ಕಾಸರಗೋಡಿನಲ್ಲೇ ಪ್ರದರ್ಶಿಸುವ ಸಲುವಾಗಿ ಮೀಡಿಯಾ ಕ್ಲಾಸಿಕಲ್ ಸಹಕಾರದೊಂದಿಗೆ ಶನಿವಾರ ಸಂಜೆ 6 ಗಂಟೆಗೆ ನಾಟ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ಸ್ಯಾಟರ್ಡೇ ನಮ್ಮ ಮಗಳ ಡಾನ್ಸ್ ಪ್ರೋಗ್ರಾಮ್ ಮಾಡಿಸ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಬಿವೈ ಶಾರದಾ ಟೀಚರ್, ಚಿತ್ರಕಲಾ ಬೋಳಾರ್, ಶಾರದಾ ಬೋಳಾರ್, ಮೀಡಿಯಾ ಕ್ಲಾಸಿಕಲ್ನ ಅಧ್ಯಕ್ಷ ಶ್ರೀಕಾಂತ್ ನೆಟ್ಟಣಿಗೆ, ಅಖಿಲೇಶ್ ನಾರಾಯಣ ಮೊದಲಾದವರು ಉಪಸ್ಥಿತರಿದ್ದರು. ಅಕ್ರಮ ವಿದೇಶಿ ಮದ್ಯ ವಶಪಡಿಸಲಾಗಿದ್ದು ಆರೋಪಿ ಪರಾರಿಯಾಗಿದ್ದಾನೆ. ಹೊಸಂಗಡಿ ಕಿರಿಯ ಪ್ರಾಥಮಿಕ ಶಾಲೆಯ ಬಳಿಯಲ್ಲಿ ಬಚ್ಚಿಡಲಾಗಿದ್ದ 107 ಬಾಟಲಿ ವಿದೇಶಿ ಮದ್ಯವನ್ನು ಅಬಕಾರಿ ದಳ ವಶಪಡಿಸಿದೆ. ಇಲ್ಲಿ ಮದ್ಯ ದಾಸ್ತಾನಿರಿಸಲಾಗಿದೆ ಎಂಬ ಖಚಿತ ಸುಳಿವು ದೊರೆತ ಹಿನ್ನೆಲೆಯಲ್ಲಿ ದಾಳಿ ನಡೆಸಿದೆ. ಈ ವೇಳೆ ಸ್ಥಳದಲ್ಲಿದ್ದ ಆರೋಪಿ ಪರಾರಿಯಾಗಿದ್ದಾನೆ. ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಅಪ್ರಾಪ್ತ ಬಾಲಕಿ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಗೆ 7 ವರ್ಷ ಕಠಿಣ ಸಜೆ ಹಾಗೂ 5,000 ರೂಪಾಯಿ ಜುಲ್ಮಾನೆ ವಿಧಿಸಿ ಜಿಲ್ಲಾ ವಿಭಾಗೀಯ ನ್ಯಾಯಾಲಯ ತೀರ್ಪು ನೀಡಿದೆ.
ಅಸ್ಸಾಂ ರಾಜ್ಯದ ನಾಗೋನ್ ಜಿಲ್ಲೆಯ ನಿವಾಸಿ ಗುಲ್ಸಾರ್ ಹುಸೈನ್ 23 ಶಿಕ್ಷೆಗೊಳಗಾದವ. 2012ರ ಸೆಪ್ಟೆಂಬರ್ನಲ್ಲಿ ಹೊಸದುರ್ಗ ಸಮೀಪದ ಬಾಲಕಿಯನ್ನು ಈತ ಅತ್ಯಾಚಾರಕ್ಕೆ ಒಳಪಡಿಸಿದ್ದ. ಈ ಸಂಬಂಧ ಪೊಲೀಸರು ಪ್ರಕರಣ ದಾಖಲಿಸಿ ಈತನನ್ನು ಬಂಧಿಸಿದ್ದರು. ಇದೀಗ ವಿಚಾರಣೆ ಪೂರ್ತಿಗೊಳಿಸಿದ ಕಾಸರಗೋಡು ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಗುಲ್ಸಾರ್ ಹುಸೈನ್ ಆರೋಪಿ ಎಂದು ಘೋಷಿಸಿ ತೀರ್ಪು ಪ್ರಕಟಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ವ್ಯಾಪಾರ ಕೇಂದ್ರಗಳಲ್ಲಿ ಆಹಾರ ಖಾತೆ ಅಧಿಕಾರಿಗಳ ವ್ಯಾಪಕ ದಾಳಿ, ತಪಾಸಣೆ, ಭಾರೀ ಅವ್ಯವಹಾರ ಪತ್ತೆ. ಗುಜರಾತ್ ಮಾದರಿಯಲ್ಲಿ ಸಂಪೂರ್ಣ ಮದ್ಯ ನಿಷೇಧಕ್ಕೆ ಕೇರಳದ ಕಾಂಗ್ರೆಸ್ಸಿಗರು ತಯಾರಾಗಬೇಕೆಂದು ಮೋರ್ಚಾ ರಾಷ್ಟ್ರೀಯ ಮುಖಂಡ ವಿಕಾಸ್ ರಾವ್ ಕರೆ. ಯುವ ಮೋರ್ಚಾದಿಂದ ಮದ್ಯ ವಿರುದ್ಧ ಒಕ್ಕೂಟ. ಮಂಗಲ್ಪಾಡಿ ಕಟ್ಟಡ ಪರವಾನಿಗೆ ಅವ್ಯವಹಾರ, ಪಂಚಾಯತ್ ಬೊಕ್ಕಸಕ್ಕೆ ಭಾರೀ ನಷ್ಟ ತಂದಿದ್ದ ಆಡಳಿತ ಸಮಿತಿ ವಿರುದ್ಧ ರೋಷ, ಸಿಪಿಎಂ ಹೋರಾಟಕ್ಕೆ. ಇದರೊಂದಿಗೆ ಸುದ್ದಿಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.